ನಮಸ್ಕಾರ. ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್ತ. ಮೊದಲಿಗೆ ಇವತ್ತು ಜನವರಿ 8 ರಾಕಿಂಗ್ ಸ್ಟಾರ್ ಹುಟ್ಟುಹಬ್ಬ. ಅಭಿಮಾನಿಗಳು ಸಂಭ್ರಮದಿಂದ ಇವತ್ತು ಅವರ ಕಟೌಟ್ ಅನ್ನು ಹಾಕಬೇಕು, ಬರ್ತ್ಡೇ ಪಾರ್ಟಿಯನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಬೇಕು ಅಂತ ಹೇಳಿದ್ದು. ಆದರೆ ದುರಂತ ಸಂಭವಿಸಿತು, ದೊಡ್ಡ ದುರಂತ ಸಂಭವಿಸಿತು. ಗದಗ ಜಿಲ್ಲೆಯಲ್ಲಿ ಅಭಿಮಾನಿಗಳು ವಿದ್ಯುತ್ ಶಾಕ್ನಿಂದ ದಾರುಣ ಸಾವಾಯಿತು. ಅಂತ್ಯಕ್ರಿಯೆಯೂ ಆಯಿತು, ಅಂತ್ಯ ಸಂಸ್ಕಾರವೂ ಆಯಿತು. ಈಗ ಗ್ರಾಮಕ್ಕೆ ಯಶ್ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಕೆಲವೇ ಹೊತ್ತಲ್ಲಿ ಗದಗ ಜಿಲ್ಲೆ ಸೂರಣಿಗೆ ಗ್ರಾಮಕ್ಕೆ ಯಶ್ ಬರ್ತಾರೆ. ಯಶ್ ಬರ್ತ್ಡೇ ಕಟೌಟ್ ಇಳಿಸುವಾಗ ವಿದ್ಯುತ್ ಶಾಕ್ಗೆ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಯಶ್ ಆಗಮನ ಹಿನ್ನೆಲೆ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಈಗ ಆಯೋಜಿಸಲಾಗಿದೆ. ಬ್ಯಾರಿಗೇಡ್ ಅಳವಡಿಸಿ ಗ್ರಾಮದಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ರಸ್ತೆ ಮಾರ್ಗವಾಗಿ ಸೂರಣಗಿಗೆ ಬರ್ತಾರೆ. ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಜನವೋ ಜನ ಇದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಕೆಲವೇ ಹೊತ್ತಲ್ಲಿ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ಯಶ್ ಬರ್ತಾರೆ. ಯಶ್ ಬರ್ತ್ಡೇ ಇತ್ತು ಇವತ್ತು ಜನವರಿ 8. ಹೀಗಾಗಿ ಗದಗದಲ್ಲಿ ಅಭಿಮಾನಿಗಳು ಅವರ ಕಟೌಟನ್ನು ಹಾಕೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ವಿದ್ಯುತ್ ಆಗಿ ಇಬ್ಬರು ಅಭಿಮಾನಿಗಳು ದುರ್ಮರಣ ಹೊಂದಿದ್ರು. 3 ದುರ್ಮರಣ ಹೊಂದಿದ್ರು. ಅಭಿಮಾನಿಗಳ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರು ಆಕ್ರಂದಿಸಿ ಅಭಿಮಾನದಿಂದ ದೊಡ್ಡ ಕಟೌಟನ್ನು ಹಾಕೋದಕ್ಕೆ ಮುಂದಾದರು. ಈಗ ಅವರ ಗ್ರಾಮಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಅವರು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಶ್ ಆಗಮನದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಜನರು ಕೂಡ ಸೇರಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ಅಭಿಮಾನಿಗಳು ಆಗಮಿಸಿದ್ದಾರೆ. KGF 1, KGF ಭಾಗ 2ರಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ರಾಕಿಂಗ್ ಸ್ಟಾರ್ ಅವರ ಹುಟ್ಟುಹಬ್ಬ ಇವತ್ತು. ಕಳೆದ ಬಾರಿ 250 ಅಡಿ ಕಟೌಟನ್ನು ಯಶಸ್ವಿಯಾಗಿ ಹಾಕಲಾಗಿತ್ತು. ಈ ಬಾರಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಈ ಮುಖಾಂತರ ತೋರಿಸೋದಕ್ಕೆ ಮುಂದಾಗಿದ್ರು. ಕಟೌಟ್ ಹಾಕುವ ಮುಖೇನ ಬಹಳ ಎಚ್ಚರ ವಹಿಸಬೇಕಿತ್ತು. ಈ ಸಂದರ್ಭದಲ್ಲಿ ಅಭಿಮಾನಿಗೆ ವಿದ್ಯುತ್ತಾಗಿ 3 ದುರ್ಮರಣ ಹೊಂದಿದ್ದಾರೆ. ಈ ಬೆನ್ನಲ್ಲೇ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳೋದಕ್ಕೆ ನಟ ಯಶ್ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಿದ್ದಾರೆ. ಕಟೌಟ್ಗೆ ವಿದ್ಯುತ್ ತಂತಿ ತಗುಲಿ 3 ದುರ್ಮರಣ ಹೊಂದಿದ್ರು. ಕುಟುಂಬಸ್ಥರಿಗೆ ಈಗ ಸಾಂತ್ವನ ಹೇಳೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಘೋರ ದುರಂತ ನಡೆದಿರೋದು ಕಟೌಟನ್ನು ಹಾಕುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕು. ಅಭಿಮಾನ ಅನ್ನೋದು ಇರಬೇಕು, ಆದರೆ ಅಂಧ ಅಭಿಮಾನ ಇರಬಾರ್ದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜು ಪತ್ತಾರ್, ಯಶ್ ಬರೋದಿನ ಎಷ್ಟೊತ್ತಾಗುತ್ತೆ? ಸದ್ಯಕ್ಕೆ ಅಲ್ಲಿ ಬಿಗಿ ಭದ್ರತೆ ಯಾವ ರೀತಿ ಇದೆ? ಹೌದು, ಏನಂತಂದರೆ ಗದಗ ಜಿಲ್ಲೆ ಸೂರಣಗಿಯಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ. ಯಶ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ 5 ಗಂಟೆ ನಂತರ ಬರಬಹುದಂತೇಳಿ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸೂರಣಗಿ ಗ್ರಾಮದಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ. 3 ಯುವಕರು ಏನು ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ಮಾತನಾಡಲು ಏನು ನವೀನ್ ಇದ್ದಾನೆ, ಅವರ ಏನು ಸಹೋದರಿ ಇದ್ದಾಳೆ, ಅವರನ್ನು ಕೇಳೋಣ. ಮೇಡಮ್, ಇವಾಗ ಯಶ್ ಅವರು ಬರ್ತಾ ಇದ್ದಾರೆ. ಅಂದರೆ ಈಗ ನಿಮ್ಮ ತಮ್ಮ ನಿಮ್ಮ ಜೊತೆ ಹೇಗಿರ್ತಿದ್ದ? ನಮ್ಮ ತಮ್ಮಗೆ ನಾವು ಅಕ್ಕ ತಂಗಿರಂದ್ರೆ ಭಾಳ ಪ್ರೀತಿ ರೀ. ಮೊದಲೇದಾಗಿ ನಾವು ಸಿಗ್ಲಿ ಕೊಟ್ಟಾರ್ರಿ. ನಾವು ನೋಡ್ಬೇಕು ಅನ್ನಿಸ್ದಾಗ, ಗಾಳಿಯಾರು ನೋಡ್ಬೇಕು ಅನ್ನಿಸ್ದಾಗ, ನಮ್ಮ ಅಕ್ಕ ತಂಗಿ ನೋಡ್ಬೇಕು ಅನ್ನಿಸ್ದಾಗ ಹೋಗ್ತಾ ಬರ್ತಾ ಇರ್ತಿದ್ವಿ. ಇನ್ನೇನಿಲ್ಲ, ನಿನ್ನೆ ನೈಟ್ 10 ಗಂಟೆಗೆ ಊಟ ಮಾಡಿ ಇಲ್ಲಿ ಹೊರ ಮಕ್ಕೊಂಡಿದ್ದ. ನಾವು ಒಳಗೆ ಮಕ್ಕೊಂಡ್ವಿ, ಅವು ಹೊರ ಮಕ್ಕೊಂಡ. ರಾತ್ರಿ 11 ಗಂಟೆ ಸುಮಾರು ಅವರು ಯಶ್ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತಂದು ಆ ಕಡೆ ಹೋಗಿ ಅವ್ರದ್ದು ಬ್ಯಾನರ್ ಕಟೌಟ ಮೇಲೆ ಹಾಕೋಕೆ ಮೇನ್ ಫ್ಯೂಜಿ ಬಡ್ದು ಕರೆಂಟ್ ಹಿಡಿದು ಶಾಕ್ ಹೊಡೆದು ಸತ್ತು ಹೋಗ್ಬಿಟ್ರಿ ಅವ್ರು.
ನಮ್ಮ ತಮ್ಮ ರೀ ಅವರ ನಮ್ಮ ಮನೆಗೆ ಆಧಾರ ಆಗಿದ್ರಿ. ಅವರು 10ನೇ ತನಕ ಶಾಲೆ ಕಲ್ತಾರೆ ರೀ. ಮುಂದೆ ಶಾಲೆ ಕಲೀಲಿಲ್ಲ. ಅವರು ಹಿಂಗೆ ಹೊಲ್ದನ ಕೆಲಸ ಆಯಿತು, ರೋಡಿನ ಕೆಲಸ ಆಯ್ತು, ಹಿಂಗೆ ಹೊರಗಡೆ ಕೆಲಸ ಮಾಡ್ಕೊಂತ ಮನೆ ದುಡಿದು ಕೊಡ್ತಿದ್ರಿ ನಮ್ಮಪ್ಪ ಅವ್ರ ಕೈಯಾಗ. ಅವ್ರಾಯ್ತು ರೀ. ನಾವು ಫಸ್ಟ್ ಹೆಣ್ಮಕ್ಳು, ಅವ್ರು ತಮ್ಮ ಗಂಡು ಮಕ್ಕಳು ರೀ. ಅವ್ರ ನಮ್ಮನ್ನೆಲ್ಲ ದುಡಿದು ನಮ್ಮೆಲ್ಲ ಮದುವೆ ಮುಜಿ ಮಾಡಿಕೊಟ್ಟಾರೆ ಅವ್ರ ತಮ್ಮಗಳು. ಅಂದರೆ ಇಡೀ ಮನೆ ಜವಾಬ್ದಾರಿನ ಅವರ ನೋಡ್ಕೊಂಡು ಹೋಗ್ತಿದ್ರು. ಹೌದು ರೀ, ತಮ್ಮರ ನೋಡ್ಕೊಂಡು ಹೋಗಿದ್ರು ಇಡೀ ಮನೆ ಜವಾಬ್ದಾರಿನ. ಅವರ ದುಡಿದು ಅವರ ಎಲ್ಲ